ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವರ್ತಿ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲಿಕ್ಕೆ ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನ ಮಾಡಲಿಕ್ಕಿರ್ತಕ್ಕಂಥ ವಿಷಯ, ಹೂ ಈಸ್ ಹಿ, ಯಾರಿವನು, ದೇವರ ಸೇವೆಯಲ್ಲಿರ್ತಕ್ಕಂಥ ಇವನು ಯಾರು ಎಂಬುದ್ರ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಈಗಾಗಲೇ ನಾವು 3 ಸಂಚಿಕೆಗಳಲ್ಲಿ ಒಂದೊಂದು ವಿಷಯವನ್ನ ನಾವು ನೋಡಿದ್ದೇವೆ. ದೇವರ ಸೇವಕರು ಯಾರಾಗಿದ್ದಾರೆ ಎಂಬುದರ ಕುರಿತಾಗಿ ನಾವು ನೋಡಿದ್ದೇವೆ. ಈ ದಿನ 4ನೇದಾಗಿ ದೇವರ ಸೇವಕ ಯಾರಾಗಿದ್ದಾನೆ ಎಂಬುದರ ಕುರಿತಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಈ ದೇವರ ಸೇವಕ ಯಾರಾಗಿದ್ದಾನೆ ಹಾಗಾದ್ರೆ ಎಂಬುದಾಗಿ 4ನೇದಾಗಿ ನೋಡುವಾಗ, ಈತನು ದೇವರ ಪ್ರತಿರೂಪವಾಗಿದ್ದಾನೆ. ದೇವರ ಸೇವಕ ದೇವರ ಪ್ರತಿರೂಪ. ದೇವರ ಪ್ರತಿರೂಪ ಅಂತಂದ್ರೆ ದೇವರ ನಕಲು, ಅಂದರೆ ಜೆರಾಕ್ಸ್ ಕಾಪಿ. ದೇವರ ಪ್ರತಿರೂಪ ಅಂತಂದ್ರೆ ಹಾಗೆ ನಾವು ಜೆರಾಕ್ಸ್ ಕಾಪಿಗಳನ್ನ ಹೇಗೆ ತೆಗಿತವೋ, ಹೇಗೆ ನಾವು ಪ್ರಿಂಟ್ ತೆಗಿತವೋ ಒಂದು ಒರಿಜಿನಲ್ ಕಾಪಿ ಇಟ್ಕೊಂಡು ಡೂಪ್ಲಿಕೇಟ್ ಅನ್ನು, ಹಾಗೆ ಒಬ್ಬ ದೇವರ ಸೇವಕ ದೇವರ ಪ್ರತಿರೂಪವಾಗಿದ್ದಾನೆ, ದೇವರ ನಕಲು ಆಗಿದ್ದಾನೆ. ಅಂದರೆ ದೇವರ ಸೇವಕನು ದೇವರ ಹಾಗೆ ಇರ್ತಕ್ಕಂಥವನು, ದೇವರ ಹಾಗೆ ಜೀವಿಸ್ಲಿಕ್ಕಿರ್ತಕ್ಕಂಥವನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ದೇವರ ಸೇವಕ ದೇವರಿಂದ ಕರೆಯಲ್ಪಟ್ಟು, ದೇವರಿಂದ ಆರಿಸಲ್ಪಟ್ಟು, ದೇವರಿಂದ ನೇಮಿಸಲ್ಪಟ್ಟಿರುವಂಥದ್ದು ದೇವರ ಪ್ರತಿರೂಪವಾಗಿರುವುದಕ್ಕಾಗಿ. ಅಂದ್ರೆ ದೇವರ ಹಾಗೆ ಜೀವಿಸೋದಕ್ಕೋಸ್ಕರವಾಗಿ ದೇವರು ಏನ್ ಮಾಡಿದ್ದಾನೆ ಅಂದ್ರೆ ಸೇವಕರನ್ನ ಆಯ್ಕೆ ಮಾಡಿ ಅವ್ರನ್ನ ಪ್ರತಿಷ್ಠಿಸಿ ಇಟ್ಟಿದ್ದಾನೆ. ಯಾವುದಕ್ಕಾಗಿ? ಆತನ ಪ್ರತಿರೂಪವಾಗಿರ್ಲಿಕ್ಕೆ. ಕರ್ತನ ಇವತ್ತು ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಆತನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಆತನ ಸೇವಕರನ್ನು ನಾವು ನೋಡ್ಲಿಕ್ಕೆ ಆಗ್ತಾ ಇದೆ. ಆತನ ಸೇವಕರಲ್ಲಿ ಆತನನ್ನು ನಾವು ಕಾಣಬಹುದಾಗಿದೆ. ಹಾಗೆ ಕಾಣಬೇಕು ನಾವು ಎಂಬುದಾಗಿ ಏನ್ ಮಾಡಿದಾನೆ ಅಂದ್ರೆ ದೇವರು ತನ್ನ ಸೇವಕರುಗಳನ್ನ ಇಟ್ಟಿದ್ದಾನೆ. ನಾವು ಮಕ್ಕಳು ಹುಟ್ಟುವಾಗ ಈ ರೀತಿಯಾಗಿ ಹೇಳೋದನ್ನ ನಾವು ನೋಡ್ಕೊಂಡಿದ್ದೇವೆ, ಕೇಳಿಸ್ಕೊಂಡಿದ್ದೇವೆ. ಓ, ಈ ಮಗು ಅವರ ತಾಯಿ ಆಗಿದೆ, ಈ ಮಗು ಅವರ ತಂದೆ ಆಗಿದೆ, ನೋಡ್ಲಿಕ್ಕೆ ಹೋಲಿಕೆ ಅವರ ತಂದೆ ಹಾಗೆ ತಾಯಿ ಆಗಿದೆ ಎಂಬ ಹೋಲಿಕೆ ಕುರಿತಾಗಿ ಮಾತಾಡೋದನ್ನ ನಾವು ನೋಡ್ತೇವೆ. ಹಾಗೆ ಮಕ್ಕಳು ಬೆಳೆದು ಬರ್ತಾ 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 ಏನಾಗ್ತದೆ ಎಂದು ನೋಡುವಾಗ ಅವರ ಸ್ವಭಾವಗಳನ್ನ ನಾವು ಗಮನಿಸಿ ಆಗ್ಲೂ ಸಹ ಹೇಳ್ತೇವೆ, ಇವನ ಸ್ವಭಾವ ಡಿಟ್ಟೋ ಅವರ ತಾಯಿ ಆಗಿದೆ, ಇವನ ಸ್ವಭಾವ ಡಿಟ್ಟೋ ಅವ್ರ ತಂದೆ ಆಗಿದೆ ಅಂತ ಹೇಳಿ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಹೋಲಿಕೆಗಳನ್ನ ಮಾಡ್ತೇವೆ. ಯಾಕಂತಂದ್ರೆ ಆ ಸ್ವಭಾವದಲ್ಲಿ ಅವರು ತಮ್ಮ ತಂದೆಯನ್ನ ತಾಯಿಯನ್ನ ಏನ್ ಮಾಡ್ತಾರಂತಂದ್ರೆ ಪ್ರತಿನಿಧಿಸ್ತಾರೆ, ಪ್ರತಿರೂಪಿಸ್ತಾರೆ. ಅವರ ಮಾತುಗಳನ್ನ ಕೇಳಿದಾಗ ಅವರ ತಾಯಿ ನೆನಪಾಗ್ತಕ್ಕಂಥದ್ದು, ಅವರ ಮಾತುಗಳನ್ನ ಕೇಳುವಾಗ ಅವರ ತಂದೆಯ ನೆನಪಾಗ್ತಕ್ಕಂಥದ್ದು ಅನೇಕ ಸಾರಿ ನಮಗೆ ಉಂಟಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ಅನುಭವಕ್ಕೆ ನಾವೆಲ್ಲರೂ ಬಂದಿರತಕ್ಕಂಥವರಾಗಿದ್ದೇವೆ. ಅಂದರೆ ಮಕ್ಕಳು ತಮ್ಮ ತಂದೆ ತಾಯಿಯ ಪ್ರತಿರೂಪ, ಒಂದು ನಕಲಾಗಿದ್ದಾರೆ. ಅದೇ ರೀತಿ ದೇವರ ಸೇವಕರು ಎಲ್ಲರೂ ಏನಾಗಿದ್ದಾರೆ ಅಂತಂದ್ರೆ ದೇವರ ಪ್ರತಿರೂಪವಾಗಿದ್ದಾರೆ. ದೇವರ ಪ್ರತಿರೂಪ ಅಂದ್ರೆ ದೇವರ ಹಾಗೆ ಇರ್ಲಿಕ್ಕೆ ಇರ್ತಕ್ಕಂಥವ್ರು. ನನ್ನ ಹಾಗೆ ನೀವು ಈ ಲೋಕದಲ್ಲಿ ಇರ್ರಿ ಎಂಬುದಾಗಿ ದೇವರು ಅವ್ರನ್ನ ಏನ್ ಮಾಡಿದ ಅಂದ್ರೆ ಆಯ್ಕೆ ಮಾಡಿ ಪ್ರತಿಷ್ಠಿಸಿ ಅವ್ರನ್ನ ನೇಮಿಸಿ ಇಟ್ಟಂತವರಾಗಿದ್ದಾರೆ ಪ್ರೇರೆ. ಅದರಿಂದ ದೇವರ ಸೇವಕರು ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿಗಳಾಗಿದ್ದಾರೆ. ಅವರು ದೇವರ ಪ್ರತಿರೂಪವಾಗಿದ್ದಾರೆ. ಉದಾಹರಣೆಗೆ ನೋಡುವ ಹಾಗೆ ದೇವರ ಪ್ರತಿರೂಪ ಅವರು ಹೇಗಾಗಿದ್ದಾರೆ ಎಂಬುದನ್ನು ನೋಡುವಾಗ ಸೇವಕರಲ್ಲಿ ನಾವೇನ್ ನೋಡ್ತೇವೆ? ಎಲ್ಲರನ್ನ ಪ್ರೀತಿಸ್ತಕ್ಕಂಥ ಪ್ರೀತಿಯನ್ನು ಅವರಲ್ಲಿ ನೋಡ್ತೇವೆ, ಎಲ್ಲರನ್ನ ಸಹಿಸ್ಕೊಳ್ತಕ್ಕಂಥದ್ದನ್ನು ಅವರಲ್ಲಿ ನೋಡ್ತೇವೆ, ಎಲ್ಲರನ್ನ ಕ್ಷಮಿಸುವಂಥದ್ದನ್ನು ನಾವು ಅವರಲ್ಲಿ ನೋಡ್ತೇವೆ. ಯಾವ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅವರು ಎಲ್ಲರನ್ನ ಸೇರಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ಸೇವಕರು ದೇವರ ಹಾಗೆ ಇರತಕ್ಕಂಥವ್ರು, ಯಾವಾಗಲೂ ಜನರಲ್ಲಿ ತಪ್ಪು ಹುಡುಕ್ತಕ್ಕಂಥವ್ರಲ್ಲ. ಇವರು ಯಾವಾಗಲೂ ಕನಿಕರದಿಂದ ತುಂಬಿರ್ತಕ್ಕಂಥವ್ರಾಗಿದ್ದಾರೆ ದೇವರ ಸೇವಕರು. ಯಾಕಂದ್ರೆ ಆ ದೇವರು ಅಂತವನಾಗಿದ್ದಾನೆ. ಆತನ ಪ್ರತಿರೂಪವಾಗಿರುವಂತಹ ಸೇವಕರು ಈ ರೀತಿಯಾಗಿರ್ತಕ್ಕಂಥ
ಕನಿಕರ, ಪ್ರೀತಿ, ಕ್ಷಮೆಯಿಂದ ತುಂಬಿರ್ತಕ್ಕಂಥ ದೇವರ ಪ್ರತಿರೂಪವಾಗಿದ್ದಾರೆ. ಒಟ್ಟಾರೆ ಹೇಳೋದಾದ್ರೆ ದೇವರ ಪ್ರತಿರೂಪವಾಗಿ ದೇವರು ಏನ್ ಮಾಡಿದ್ದಾನೆ ಅಂದ್ರೆ ತನ್ನ ಸೇವಕರನ್ನ ಭೂಮಿಯಲ್ಲಿ ಇಟ್ಟಿದ್ದಾನೆ. ಉದಾಹರಣೆಗೆ ನನ್ನ ಸಾಕ್ಷಿಯ ಕುರಿತಾಗಿ ನಾನು ಹೇಳೋದಾದ್ರೆ, ನಾನು ನನ್ನ 10ನೇ ವಯಸ್ಸಿನಲ್ಲಿ ಯೇಸು ಸ್ವಾಮಿಯನ್ನ ನನ್ನ ಜೀವಿತದಲ್ಲಿ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡೆ. ನನ್ನ ಯೇಸುವಿನ ನಂಬಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪಾಸ್ಟರ್ ಡಿ ಬಸವರಾಜ್ ಅವ್ರನ್ನ ನಾನು ನೋಡುವಾಗ ಕರ್ತನಲ್ಲಿರ್ತಕ್ಕಂಥ ಪ್ರೀತಿಯನ್ನ ಅವರಲ್ಲಿ ನಾನು ನೋಡಿದೆ. ನಾನು ದೇವರಿರ್ತಕ್ಕಂಥ ಪ್ರೀತಿಯನ್ನು ನೇರವಾಗಿ ನೋಡ್ಲಿಕ್ಕಾಗಲಿಲ್ಲ. ದೇವರು ತನ್ನ ಪ್ರೀತಿಯನ್ನ ತನ್ನ ಸೇವಕನ ಮೂಲಕವಾಗಿ ನನಗೆ ತೋರಿಸಿದ್ದಾನೆ. ಅವರು ನನ್ನನ್ನ ಪ್ರೀತಿಸಿದರು. ಹೇಗೆ? ಕರ್ತನ ಪ್ರೀತಿಸಿದ ಹಾಗೆ ಪ್ರೀತಿಸಿದರು. ಅವರು ಅನೇಕ ಸಲ ನನಗೆ ಕನಿಕರಿಸಿದ್ದಾರೆ. ನಾನು ಕೆಲವೊಂದು ಸಾರಿ ನಮ್ಮ ಹಳ್ಳಿಯಿಂದ ಪ್ರಾರ್ಥನೆಗೆ 7 ಕಿಲೋಮೀಟರ್ ದೂರ ನನ್ನ 10ನೇ ವಯಸ್ಸು 11ನೇ ವಯಸ್ಸಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ಬಸ್ಗೆ ಹಣ ಇರಲಿಲ್ಲ. ನಾನು ಹಳ್ಳಿಯಿಂದ ಆ ಬ್ಯಾಡಿಗೆ ಅಂತಕ್ಕಂಥ ಪಟ್ಟಣಕ್ಕೆ ನಡೆದುಕೊಂಡು ಬರುವಂಥ ಸಮಯದಲ್ಲಿ ನಮ್ಮ ಪಾಸ್ಟರ್ ಏನು ಮಾಡ್ತಾ ಇದ್ರು ಅಂತಂದ್ರೆ ನನ್ನ ಜೇಬನ್ನು ಚೆಕ್ ಮಾಡ್ತಾ ಇದ್ರು. ಏನಕ್ಕೆ, ಹೇಗೆ ಬಂದಿ ಅಂತ ಕೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಆ ಬೈಕಲ್ಲಿ ಬಂದು, ಯಾವುದೋ ಸೈಕಲಲ್ಲಿ ಬಂದು ಏನೋ ಹೇಳ್ತಾ ಇದ್ದೆ. ದಾರಿಲಿ ಹೋಗ್ತಕ್ಕಂಥವ್ರು ಡ್ರಾಪ್ ಕೇಳ್ಕೊಂಡು ಬಂದೆ ಎಂದಾಗ ನಾನು ಹೇಳ್ತಾ ಇದ್ದೆ. ಹಾಗೆ ಹೇಳುವಾಗ ಅವ್ರನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ, ಪ್ರಾರ್ಥನೆ ಎಲ್ಲ ಮುಗಿದ್ಮೇಲೆ ನಾನು ಜೇಬ್ ಚೆಕ್ ಮಾಡ್ತಾ ಇದ್ರು. ಚೆಕ್ ಮಾಡಿಬಿಟ್ಟು ಬಸ್ಸಿಗೆ ಕಾಸಿದೆಯಾ ಅಂತ ಕೇಳ್ತಾ ಇದ್ರು. ನನ್ನ ಜೇಬಲ್ಲಿ ಕಾಸಿದೆಯಾ ಅಂತ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ರು ಅಂತಂದ್ರೆ ನನಗೆ ಬಸ್ಗೆ ಹಣ ಕೊಡ್ತಾ ಇದ್ರು. ಏನಕ್ಕೆ? ತಿರುಗಿ ಹೋಗುವಾಗ ನೀನ್ ಏನ್ ಮಾಡ್ಬೇಕು, ಬಸ್ಸಲ್ಲಿ ಹೋಗು, ಆಟೋದಲ್ಲಿ ಹೋಗು, ನಡ್ಕೊಂಡು ಹೋಗ್ಬೇಡ ಅಂತಲ್ಲ. ಅಂದ್ರೆ ದೇವರ ಕನಿಕರವನ್ನಲ್ಲಿ ನೋಡ್ತೀವಿ ನಾವು. ದೇವರು ಆ ಸಮಯದಲ್ಲಿ ಬಂದು, ಮಂಜುನಾಥ್ ತಗೋ ನೀನ್ ಬಸ್ಗೆ ತಗೊಂಡು ಹೋಗ್ಬಿಡಿ ಕಾಸ್ನೆ ಅಂತ ಹೇಳಿ ದೇವ್ರು ಕೊಡ್ಲಿಲ್ಲ. ಅಲ್ಲಿ ಸೇವಕರು ಕೊಟ್ರು. ಯಾಕೆ ಕೊಟ್ರು? ಅವ್ರು ಏನಾಗಿದ್ದಾರೆ, ಈಗ ದೇವರ ಪ್ರತಿರೂಪವಾಗಿ ನನ್ನ ಮುಂದೆ ನಿಂತಿರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ದೇವರ ಹಾಗೆ ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ನನ್ನನ್ನ ಕನಿಕರಿಸಿ ನಾನು ಹೋಗ್ಲಿಕ್ಕೆ ಹಣವನ್ನ ಕೊಡ್ತಾ ಇದ್ರು. ಇದು ಪ್ರತಿ ವಾರ ನಡೀತಾ ಇತ್ತು. ಯಾವಾಗಲೂ ಅವ್ರು ಏನ್ ಮಾಡ್ತಾ ಇದ್ರು, ನಾನು ಬರೋದ್ರ ಬಗ್ಗೆ ಹೋಗೋದ್ರ ಬಗ್ಗೆ ಅವರು ಯೋಚಿಸ್ತಾ ಇದ್ರು. ಕಾರಣ ಏನಪ್ಪಾ ಅಂತಂದ್ರೆ ಅವರು ದೇವರ ಪ್ರತಿನಿಧಿ. ಅವರಲ್ಲಿ ವ್ಯಕ್ತಿಯಾಗಿಲ್ಲ ನನ್ನ ಮುಂದೆ, ಅವರು ಒಬ್ಬ ದೇವರ ಮನುಷ್ಯನಾಗಿ ಅಲ್ಲಿದ್ದಾರೆ. ಅದರಿಂದ ಅವರಲ್ಲಿ ನಾನು ಕನಿಕರನ್ನು ನೋಡಿದೆ, ಅವರಲ್ಲಿ ಸಹಾಯ ಮಾಡ್ತಕ್ಕಂಥ ಮನಸ್ಸನ್ನು ನೋಡಿದೆ. ಅವರು ಜನರ ರಕ್ಷಣೆಗಾಗಿ ಶ್ರಮಿಸ್ತಕ್ಕಂಥದ್ದನ್ನ, ಜನರಿಗಾಗಿ ಅವರು ಪಡ್ತಕ್ಕಂಥ ಕಷ್ಟದ ಕುರಿತಾಗಿ ನಾನು ಅವರಲ್ಲಿ ನೋಡಿದೆ. ಹೀಗೆ ದೇವರು ನಮ್ಮನ್ನ ಪ್ರೀತಿಸಿ ನಮಗಾಗಿ ಎಷ್ಟೆಲ್ಲ ಬಲಿದಾನಗಳನ್ನು ಮಾಡಿದ್ದಾನೆ, ನಮಗಾಗಿ ಅವಮಾನಗಳನ್ನು ಸಹಿಸಿಕೊಂಡಿದ್ದಾನೆ. ನಮಗೋಸ್ಕರವಾಗಿ ಆತನು ಅನೇಕ ನಿಂದೆಗಳನ್ನ, ಸಂಕಟವನ್ನ, ಗಾಯವನ್ನ ಹೊಂದಿದವನಾಗಿದ್ದಾನೆ. ಆತನನ್ನ ಸ್ವೀಕರಿಸಿರ್ತಕ್ಕಂಥ ನಮ್ಮ ಸೇವಕರು ಆತನ ಹಾಗೆ ಮಾರ್ಪಟ್ಟು, ಆತನು ಸಹಿಸಿಕೊಂಡ ಹಾಗೆ ಎಲ್ಲವನ್ನ ಸಹಿಸಿಕೊಂಡು ಆತನ ದಾರಿಯಲ್ಲಿ ಹೋಗ್ತಾ ಇರುವಂತ ನಮ್ಮನ್ನ, ಕರ್ತನು ತಮ್ಮನ್ನ ಪ್ರೀತಿಸಿದಂತೆ ನಮ್ಮನ್ನ ಅವರು ಪ್ರೀತಿಸಿದ್ದಾರೆ. ನಾನು ಇಲ್ಲಿವರೆಗೆ ದೇವರನ್ನು ನೋಡ್ಲಿಲ್ಲ, ಆದ್ರೆ ನಮ್ಮ ಪಾಸ್ಟರ್ ನೋಡಿದೆ. ನಮ್ಮ ಪಾಸ್ಟ್ರಲ್ಲಿ ನನ್ನ ದೇವರನ್ನ ನಾನು ನೋಡಿದೆ. ಹೀಗೆ ನಾವು ದೇವ್ರನ್ನ ಯಾರು ಸಹ ನೋಡ್ಲಿಕ್ಕಾಗಲ್ಲ, ಆದರೆ ದೇವರು ನಮಗೆ ನೋಡ್ಲಿಕ್ಕೆ ಒಂದು ವಿಧಾನ ಇಟ್ಟಿದ್ದಾನೆ. ದೇವರ ಪ್ರತಿರೂಪವಾಗಿರ್ತಕ್ಕಂಥ ಸೇವಕರಲ್ಲಿ ನಾವು ದೇವರನ್ನ ನೋಡಬಹುದಾಗಿದೆ. ದೇವರನ್ನ ನೋಡೋದಂತಂದ್ರೆ ದೇವರ ಗುಣ ಸ್ವಭಾವಗಳನ್ನು ನಾವು ಅವರಲ್ಲಿ ಕಾಣಬಹುದಾಗಿದೆ ಪ್ರೇಯರೇ. ಹೀಗೆ ಒಬ್ಬ ದೇವರ ಸೇವಕ ಏನ್ ಮಾಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ಅವನು ದೇವರ ಪ್ರತಿನಿಧಿಯಾಗಿದ್ದಾನೆ. ಈ ರೀತಿಯಾಗಿ ನಮ್ಮ ಸಭಾಪಾಲಕರು ನನ್ನನ್ನ ದೇವರ ಹಾಗೆ ಪ್ರೀತಿಸಿದ್ದರಿಂದ, ಪೋಷಿಸಿದ್ದರಿಂದ, ಸಂರಕ್ಷಿಸಿದ್ರಿಂದ ಅನೇಕ ವೇಳೆಗಳಲ್ಲಿ ನಾನೇನಾಯ್ತಪ್ಪ ಅಂತಂದ್ರೆ ಹೀಗೆ ಆತ್ಮಿಕವಾಗಿ ಒಳ್ಳೆ ರೀತಿ ಬೆಳೆದು ಬರಲಿಕ್ಕೆ ಕಾರಣವಾಯಿತು. ನಾನು ದೇವರಿಗಾಗಿ ಫಲ ಕೊಡ್ಲಿಕ್ಕೆ ಸಹಾಯವಾಯಿತು. ಹೀಗೆ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಭೂಲೋಕದಲ್ಲಿ ನಮಗಾಗಿ ಸೇವಕರುಗಳನ್ನ ಇಟ್ಟಿದ್ದಾರೆ. ಯಾವುದಕ್ಕಾಗಿ? ಆತನ ಪ್ರತಿನಿಧಿಯಾಗಿ, ಆತನ ಪ್ರತಿರೂಪವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಸೇವಕರನ್ನ ಆತನ ಇಟ್ಟಿದ್ದಾನೆ. ಯಾವುದಕ್ಕಾಗಿ? ನಮ್ಮ ಬದಲಾವಣೆಗಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮನ್ನ ಆತನು ತನ್ನಂತೆ ಪರಿವರ್ತಿಸೋದಕ್ಕೋಸ್ಕರವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ತನ್ನ ಸೇವಕರನ್ನ ಇಟ್ಟಿದ್ದಾನೆ. ಕೊಲೊಸ್ಸೆ ಪತ್ರಿಕೆ 1ನೇ ಅಧ್ಯಾಯ ವಚನ 15
ಆತನು ಅದೃಶ್ಯನಾದ ದೇವರ ಪ್ರತಿ ರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಅದೃಶ್ಯನಾದ ದೇವರ ಪ್ರತಿ ರೂಪನು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ದೇವರ ಪ್ರತಿರೂಪವಾಗಿದ್ದಾನೆ. ಯೇಸುವನ್ನ ಹಿಂಬಾಲಿಸುವಂತ ನಾವು ಯೇಸು ಕ್ರಿಸ್ತನ ಪ್ರತಿರೂಪವಾಗಿದ್ದೇವೆ. ಆತನ ಸೇವೆಯಲ್ಲಿರ್ತಕ್ಕಂಥ ನಾವೆಲ್ಲರೂ ಆತನ ಪ್ರತಿರೂಪವಾಗಿದ್ದೇವೆ. ಆತನನ್ನು ಪ್ರತಿನಿಧಿಸುವ, ಆತನನ್ನು ಮಹಿಮೆ ಮಾಡುವಂತ ಕಾರ್ಯಕ್ಕೆ ನಾವು ತೊಡಗಿದ್ದೇವೆ. ದೇವರ ಸೇವಕರೆಲ್ಲರೂ ತೊಡಗಿದ್ದಾರೆ ಎಂಬುದರ ಕುರಿತಾಗಿ ನಾವು ನೋಡ್ತೇವೆ. ಅದರಿಂದ ಯೇಸು ಕ್ರಿಸ್ತನೇನಾಗಿದ್ದಾನೆ, ಆತನು ಜ್ಯೇಷ್ಠ ಪುತ್ರನ ಸ್ಥಾನವನ್ನು ಹೊಂದಿದ್ದಾನೆ. ಇವತ್ತು ನಾವು ಆ ಜ್ಯೇಷ್ಠ ಪುತ್ರನ ಅನುಯಾಯಿಗಳಾಗಿರ್ತಕ್ಕಂಥ ನಾವು, ಪ್ರತಿರೂಪವಾಗಿರ್ತಕ್ಕಂಥ ನಾವು, ಆತನ ಹಾಗೆ ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ, ಆತನ ಹಾಗೆ ಈ ಲೋಕಕ್ಕೆ ಬೆಳಕಾಗಿರ್ಲಿಕ್ಕೆ, ಉಪ್ಪಾಗಿರ್ಲಿಕ್ಕೆ ಸ್ವಾಮಿ ಏನ್ ಮಾಡಿದ್ದಾನಂದ್ರೆ ತನ್ನ ಸೇವಕರುಗಳನ್ನ ನೇಮಿಸಿದ್ದಾನೆ. ಹಾಗೆ ರೋಮ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನ ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನ ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂತ ನೋಡುವಾಗ, ನಮ್ಮನ್ನ ತನ್ನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ದೇವ್ರು ಏನ್ ಮಾಡಿದಾನಂತಂದ್ರೆ ಮೊದಲೇ ನೇಮಿಸಿದ್ದಾನೆ. ಯೇಸು ಕ್ರಿಸ್ತನನ್ನು ನೇಮಿಸಿರತಕ್ಕಂಥ ತಂದೆಯಾದ ದೇವರು, ಯೇಸು ಕ್ರಿಸ್ತನಲ್ಲಿ ನಾವು ಆತನ ಪ್ರತಿರೂಪವಾಗುವುದಕ್ಕಾಗಿ ಮೊದಲೇ ನೇಮಕಗೊಂಡವರಾಗಿದ್ದೇವೆ. ದೇವರ ಸೇವಕರೆಲ್ಲರೂ ಏನಾಗಿದ್ದಾರೆ ಅಂದ್ರೆ ಅವರು ದೇವರ ಪ್ರತಿರೂಪವಾಗಿದ್ದಾರೆ. ಆದ್ದರಿಂದ ಆತನ ಪ್ರತಿರೂಪವಾಗಿ ಸ್ವಾಮಿ ನಮ್ಮನ್ನ ಈ ಭೂಲೋಕದಲ್ಲಿಟ್ಟಿರುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿದೆ. ಮಾತ್ರವಲ್ಲ, ಸಭಿಕರೆಲ್ಲರೂ ಸಹ ಏನ್ ಮಾಡಬೇಕಾಗಿದೆ, ದೇವರ ಪ್ರತಿನಿಧಿಯಾಗಿರ್ತಕ್ಕಂಥ, ದೇವರ ಪ್ರತಿರೂಪವಾಗಿರ್ತಕ್ಕಂಥ ಈ ಸೇವಕರಿಗಾಗಿ ನಾವೇನ್ ಮಾಡಬೇಕಾಗಿದೆ, ನಮ್ಮ ಹೃದಯಾಂತರಾಳದಿಂದ ಕೃತಜ್ಞತಾ ಮನೋಭಾವದಿಂದ ನಡೆಕೊಳ್ತಕ್ಕಂಥದ್ದು. ಕರ್ತನ ಪ್ರೀತಿಯನ್ನ ಅವರು ತೋರಿಸುವಾಗ ಆ ಪ್ರೀತಿಯನ್ನ ನಾವು ಸವಿಲಿಕ್ಕೆ, ಕರ್ತನ ಪ್ರೀತಿಯಲ್ಲಿ ನಡಿಲಿಕ್ಕೆ, ಕರ್ತನಿಗಾಗಿ ಕರ್ತನಲ್ಲಿ ನೆಲೆಗೊಂಡು ನಿಲ್ಲಲಿಕ್ಕೆ ನಾವೇನ್ ಮಾಡಬೇಕಾಗಿದೆ, ಯಾವಾಗಲೂ ಅವರ ಸಹವಾಸದಲ್ಲಿರಬೇಕು. ದೇವ ಭಕ್ತರೆಲ್ಲರೂ ಸಹ, ವಿಶ್ವಾಸಿಗಳು ಅಂತ ಹೇಳ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಸಹ ಏನ್ ಮಾಡಬೇಕಾಗಿದೆ ಅಂದ್ರೆ ನಮ್ಮ ಸೇವಕರೊಂದಿಗೆ ನಾವು ಅಂಟ್ಕೊಂಡಿರ್ಬೇಕಾಗಿದೆ. ನಾನು ನನ್ನ ಚಿಕ್ಕ ವಯಸ್ಸಿನಿಂದ ನಾನೇನ್ ಮಾಡ್ತಾ ಬಂದೆ, ನಮ್ಮ ಸೇವಕರನ್ನ ಯಾವಾಗ್ಲೂ ನಾನು ಅಂಟ್ಕೊಂಡಿರ್ತಾ ಇದ್ದೆ. ಯಾವಾಗ್ಲೂ ಅವ್ರು ಎಲ್ಲಿಗೆ ಹೋದ್ರು ನಾನು ಅಲ್ಲಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಯಾವಾಗ್ಲೂ ಅವರ ಒಡನಾಟದಲ್ಲಿ ನಾನು ಹೆಚ್ಚಾಗಿ ಜೀವಿಸ್ತಾ ಇದ್ದೆ. ಯಾಕಪ್ಪ ಅಂದ್ರೆ ಅವರಲ್ಲಿರ್ತಕ್ಕಂಥ ಆ ಒಂದು ದೇವರ ರೂಪ, ದೇವರ ಪ್ರತಿರೂಪ, ಅದನ್ನ ಗಮನಿಸಿರ್ತಕ್ಕಂಥ ನಾನೇನ್ ಮಾಡಿದೆ ಅಂದ್ರೆ ಯಾವಾಗ್ಲೂ ಅವ್ರ ಜೊತೆಗಿರ್ಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಅವರು ಸಹ ನನ್ನನ್ನ ಎಲ್ಲ ಕಡೆ ಕರೆದುಕೊಂಡು ಹೋಗ್ತಾ ಇದ್ರು. ಹೀಗೆ ಇವತ್ತೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಪ್ರತಿ ಭಕ್ತನು ಸಹ ತನ್ನ ಸಭೆಯ ಸೇವಕನೊಂದಿಗೆ ಆತನು ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿರಬೇಕು. ಸಮಯ ಸಿಕ್ಕುವಾಗೆಲ್ಲ ಅವರೊಟ್ಟಿಗೆ ನೀವು ಬೆರೀರಿ. ಯಾಕೆಂತಂದ್ರೆ ಸೇವಕರು ಅವರು ಸಾಮಾನ್ಯರಲ್ಲ, ದೇವರ ಪ್ರತಿರೂಪವಾಗಿದ್ದಾರೆ. ಆ ದೇವರ ಪ್ರತಿರೂಪವಾಗಿರ್ತಕ್ಕಂಥ ಅವರೊಂದಿಗೆ ನಿಮ್ಮ ಸಮಯವನ್ನು ಕಳೆಯುವಾಗ ನೀವು ಸಹ ಅವರ ಹಾಗೆ ಆಗ್ಲಿಕ್ಕೆ ಸಾಧ್ಯ. ನಾನು ನನ್ನ ಸಭಾಪಾಲಕರ ಜೊತೆಗೆ ಯಾವಾಗ ನನ್ನ ಸಮಯವನ್ನು ಕಳೀತಾ ಇದ್ನೋ, ನಾನೇನಾದೆ ಅಂತಂದ್ರೆ ಸಮಯ ಕಳೀತಾ 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 ನಾನಾಗಿರದೆ ನಾನು ಅವರಂತಾದೆ. ಅವರು ಯೇಸು ಕ್ರಿಸ್ತನ ಪ್ರತಿರೂಪವಾಗಿದ್ದರು. ನಾನು ಸಹ ಅವರ ಸಹವಾಸದಲ್ಲಿದ್ದು, ಸಹವಾಸದಿಂದ ಸನ್ಯಾಸಿ ಹೇಗೆ ಕೆಟ್ಟನು ಎಂಬುದಾಗಿ ಹೇಳುತ್ತೋ ಹಾಗೆ ನಾನು ಈ ದೇವರ ಪ್ರತಿನಿಧಿಯ ಸಹವಾಸದಲ್ಲಿದ್ದರಿಂದ ನಾನು ಕಾಲಾಂತರದಲ್ಲಿ ನಾನು ಸಹ ದೇವರ ಪ್ರತಿರೂಪವಾಗಿ ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಾನು ಸಹ ಕರ್ತನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಹೀಗೆ ಭಕ್ತರೆಲ್ಲರೂ ನಿಮ್ಮ ಸಭಾಪಾಲಕರೊಂದಿಗೆ ಸೇರ್ರಿ, ಅವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿರ್ರಿ. ದೇವರ ಪ್ರತಿರೂಪ ಅವರಾಗಿದ್ದಾರೆ. ಅವ್ರ ಹಾಗೆ ನೀವು ಸಹ ಅವರ ಸಹವಾಸದಲ್ಲಿರುವಾಗ ನಿಮ್ಮಲ್ಲಿ ಸಹ ಬದಲಾವಣೆಗಳು ಉಂಟಾಗಿ ನೀವು ಅವರ ಹಾಗೆ
ದೇವರ ಪ್ರತಿರೂಪವಾಗಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ಸ್ವಾಮಿ, ನಮ್ಮ ಸಭಾಪಾಲಕರು ನಿನ್ನ ಪ್ರತಿರೂಪವಾಗಿದ್ದಾರೆ. ನಾವು ಅವರ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ನಮ್ಮ ಸಮಯವನ್ನು ಕಳೆಯುವಂತೆ, ಅದೇ ರೀತಿ ಹಾಗೆ ಕಳೆಯೋದ್ರ ಮೂಲಕವಾಗಿ ನಮ್ಮ ಜೀವಿತಗಳು ಮಾರ್ಪಾಡೋಗೋದಕ್ಕೂ, ನಮ್ಮ ಸೇವಕರು ನಿನ್ನ ಪ್ರತಿನಿಧಿಯಾಗಿರುವಂತೆ ನಾವು ಸಹ ಕರ್ತನೆ ಅವರ ಹಾಗೆ ಮಾರ್ಪಟ್ಟು ನಿನ್ನ ಪ್ರತಿನಿಧಿಯಾಗಿರಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಿಮ್ಮ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ದೇವರ ಸೇವಕ ಯಾರು ಎಂಬುದಾಗಿ ನೋಡುವಾಗ ಆತನು ದೇವರ ಪ್ರತಿರೂಪವಾಗಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವಪ್ಪ. ಹೌದು, ನೀವು ಕರ್ತನೆ ನಿಮ್ಮ ಪ್ರತಿರೂಪವಾಗಿರುವುದಕ್ಕಾಗಿ ನಿನ್ನ ಸೇವಕನ ಹಾದುಕೊಂಡಿದ್ದೀರಿ. ನಿಮಗೆ ಸ್ತೋತ್ರ. ಈ ಸಂದೇಶ ಕೇಳಿಸಿಕೊಂಡಿರ್ತಕ್ಕಂಥ ಎಲ್ಲ ಕರ್ತನೆ ಅಪ್ಪ, ಸೇವೆಯಲ್ಲಿರ್ತಕ್ಕಂಥ ಸೇವಕರುಗಳಿಗಾಗಿ ಸ್ತೋತ್ರ. ನೀವು ಯಾವ ಉದ್ದೇಶಕ್ಕಾಗಿ ಪ್ರತಿರೂಪವಾಗಿ ಇಟ್ಟಿದ್ದೀಯೋ ಅದನ್ನು ಯಾವಾಗಲೂ ಜ್ಞಾಪಕದಲ್ಲಿಟ್ಟುಕೊಂಡು ನಾವು ಅದೇ ಒಂದು ಭಾವದಿಂದ ಮುಂದೆ ಸಾಗುವಂತೆ ಸಹಾಯ ಮಾಡು. ಈ ಸಂದೇಶ ಕೇಳಿಸಿಕೊಳ್ಳುತ್ತಿರುವಂಥ ಎಲ್ಲ ಭಕ್ತರಿಗಾಗಿ ಸ್ತೋತ್ರ. ಎಲ್ಲ ಭಕ್ತರನ್ನ ಆಶೀರ್ವಾದ ಮಾಡು. ಅವರ ಸಭಾಪಾಲಕರ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ಯಾವಾಗಲೂ ಇರುವಂತೆ ಸ್ವಾಮಿ, ಆ ಮೂಲಕವಾಗಿ ಅವರು ಸಹ ಕರ್ತನೆ ನಿನ್ನ ಪ್ರತಿರೂಪವಾಗಿರಕ್ಕೆ ಕೃಪೆ ಮಾಡು. ನಿನ್ನಂತೆ ಬದಲಾವಣೆ ಆಗುವಂತೆ ಸಹಾಯ ಮಾಡು. ಈ ಲೋಕದಲ್ಲಿ ನಾವೆಲ್ಲರೂ ಉಪ್ಪಾಗಿ ಬೆಳಕಾಗಿದ್ದು ಜೀವಿಸಿ ನಿನ್ನ ನಾಮನ ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ರೀತಿ ಪ್ರತಿನಿತ್ಯ ನಮ್ಮ ಚಾನಲ್ನಲ್ಲಿ ಬರುವಂಥ ಈ ಸಂದೇಶವನ್ನು ಆಲಿಸ್ಲಿಕ್ಕೆ ನಿಮಗೆ ಮನಸ್ಸಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಸೇವೆಗೆ ಬೆಂಬಲಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.